ಮೈಸೂರು ಜಿಲ್ಲಾಡಳಿತದ ವತಿಯಿಂದ ಸಂತ ಕವಿ ಸರ್ವಜ್ಞ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ನಗರದ ಕಿರು ರಂಗಮಂದಿರದಲ್ಲಿ ಆಯೋಜಿಸಿದ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ಕೆಎಂ ಗಾಯತ್ರಿ ಮತ್ತು ವೇದಿಕೆ ಗಣ್ಯರು ಚಾಲನೆ ನೀಡಿದರು. ಸರ್ವಜ್ಞ ಸಮಾಜದ ಅಂಕುಡೊಂಕುಗಳನ್ನ, ಅಸಮಾನತೆಯನ್ನ ತಮ್ಮ ವಚನಗಳ ಮೂಲಕ ತಿದ್ದುವ ಕೆಲಸ ಮಾಡಿದ್ರು. ಅಂದಿನ ಕಾಲದಲ್ಲಿ ತಮ್ಮ ತ್ರಿಪದಿಗಳ ಮೂಲಕವೇ ಒಂದು ಕ್ರಾಂತಿಯನ್ನೇ ಸೃಷ್ಟಿಸಿದ್ದಾರೆ. ಅವರ ಆದರ್ಶ ಇಂದಿನ ಪೀಳಿಗೆಗೆ ಮಾದರಿಯಾಗಿದೆ ಅಂತ ಸಿಇಒ ಗಾಯತ್ರಿ ಸರ್ವಜ್ಞನ ಗುಣಗಾನ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿಯ ಜಂಟಿ ನಿರ್ದೇಶಕ ಮಲ್ಲಿಕಾರ್ಜುನ ಸ್ವಾಮಿ, ಕುಂಬಾರ ಸಮುದಾಯದ ಮುಖಂಡ ಶ್ರೀನಿವಾಸ್, ಸರ್ವಜ್ಞ ಸೇವಾ ಟ್ರಸ್ಟ್ ಅಧ್ಯಕ್ಷ ವಾಸು ಸೇರಿದಂತೆ ಹಲವರು ಭಾಗಿಯಾಗಿದ್ರು. ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಪ್ರತಿ ವರ್ಷ ಕೂಡ ಸರ್ಕಾರದ ವತಿಯಿಂದ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬರ್ತಾ ಇದ್ದೇವೆ. ಇದು ಒಂದು ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ಅವರ ತತ್ವಗಳು, ಆದರ್ಶಗಳು ಏನಿದ್ವು ಅವೆಲ್ಲವನ್ನು ಕೂಡ ಮುಂದಿನ ಪೀಳಿಗೆಗೆ ಅವರಿಗೂ ಕೂಡ ಪರಿಚಯ ಮಾಡಿಕೊಡುವಂತಹ ಕಾರ್ಯಕ್ರಮ ಇದಾಗಿದೆ. ಇದರಲ್ಲಿ ನಾವು ಗಮನಿಸೋದಾದ್ರೆ 18ನೇ ಶತಮಾನದಲ್ಲಿ ಸರ್ವಜ್ಞ ವಚನಗಳನ್ನು ನಾವು ನೋಡ್ತಾ ಹೋಗ್ಬೋದು. ಅವರ ಒಟ್ಟು ನೆಲೆ ಎಲ್ಲವನ್ನು ಕೂಡ ಈಗಲೂ ಕೂಡ ಅನೇಕ ಸಂಶೋಧನೆಗಳು ನಡೆದಿದ್ರು ಸಮೇತ ಇಂಥದೇ ನಿಖರವಾದ ಮಾಹಿತಿ ಇಲ್ಲದೇ ಇದ್ರೂ ಕೂಡ ಅನೇಕ ಸಂಶೋಧನೆಗಳಲ್ಲಿ ಅನೇಕ ಸ್ಥಳಗಳನ್ನು ಮತ್ತು ಕಾಲಮಾನಗಳನ್ನು ಹೇಳ್ತಾ ಹೋಗ್ತಾರೆ. ಆದರೂ ಕೂಡ ನಾವು ಒಂದು ಕಾಲಮಾನವನ್ನು ನಿಗದಿಪಡಿಸಿಕೊಂಡು ಅವರ ವಚನಗಳಲ್ಲಿರುವಂತಹ ತತ್ವಗಳನ್ನು, ಆದರ್ಶಗಳನ್ನು ನಾವು ಇನ್ನೂ ಕೂಡ ತಗೊಂಡು ಹೋಗ್ತಾ ಇದ್ದೇವೆ. ನಾವು ನೋಡೋ ಹಾಗೆ 10ನೇ ಶತಮಾನದಲ್ಲಿ ನಮಗೆ ಕನ್ನಡ ಸಾಹಿತ್ಯ ಅನ್ನೋದು ಕಬ್ಬಿಣದ ಕಡಲೆ ಆಗಿತ್ತು. ನಮಗೆಲ್ಲ ಗೊತ್ತಿರೋ ಹಾಗೆ ಸಂಸ್ಕೃತದಲ್ಲಿ ರಚನೆ ಮಾಡ್ತಾ ಇದ್ರು. ಅವರಿಗೆ ಜನಸಾಮಾನ್ಯರಿಗೆ ನಿಲುಕದ ಸಾಹಿತ್ಯ ಆಗಿತ್ತು. ಅಂತಹ ಸಮಯದಲ್ಲಿ 12ನೇ ಶತಮಾನದಲ್ಲಿ ಜನರಿಗೆ ಹತ್ತಿರ ಆಗುವಂತಹ ಸಾಹಿತ್ಯವನ್ನು ಬಸವಣ್ಣರವರಿಂದ ಪ್ರಾರಂಭ ಆಗಿ ಅನೇಕ ವಚನಕಾರರು ರಚನೆ ಮಾಡಿಕೊಂಡು ಬಂದರು. ನಂತರ ಬಂದಂತಹದ್ದು ದಾಸ ಸಾಹಿತ್ಯವು ಕೂಡ ಜನಸಾಮಾನ್ಯರಿಗೆ ತಲುಪುವಂತಹ ಸಾಹಿತ್ಯವಾಗಿತ್ತು. ಇವರೆಲ್ಲರೂ ಕೂಡ ಸಮಾಜದ ಅಂಕುಡೊಂಕುಗಳನ್ನು, ನೀತಿ ನಿಯಮಗಳನ್ನು, ಮೂಢನಂಬಿಕೆಗಳನ್ನು ವಿಮರ್ಶಿಸ್ತಾ ಬಂದರು. ಯಾವ ರೀತಿ ಬದುಕನ್ನು ರೂಪಿಸ್ಕೊಳ್ಬೇಕು, ಯಾವ ರೀತಿ ಸಮಾಜವನ್ನು ಕಟ್ಟಬೇಕು, ಓರೆಕೊರೆಗಳನ್ನು ಯಾವ ರೀತಿ ತಿದ್ದಬೇಕು ಅನ್ನೋದನ್ನ ಅಲ್ಲಿಂದ ಚರ್ಚಿತವಾಗ್ತಾ ಬಂದರು. ಇದೇ ರೀತಿಯಲ್ಲಿ ಸಂತ ಕವಿ ಸರ್ವಜ್ಞರು ಕೂಡ ಅವರ ವಚನಗಳಲ್ಲಿ, ತ್ರಿಪದಿಗಳಲ್ಲಿ ಹೇಳ್ತಾ ಹೋಗ್ತಾರೆ. ಸಮಾಜದ ಅಂಕುಡೊಂಕುಗಳು, ಮೂಢನಂಬಿಕೆಗಳು, ವ್ಯಕ್ತಿತ್ವ ವಿಮರ್ಶನೆ, ಸಮಾಜದ ವಿಮರ್ಶನೆ ಇವೆಲ್ಲವನ್ನು ಮಾಡ್ತಾ ಹೋಗ್ತಾರೆ. ಅವರ ವಚನಗಳಲ್ಲಿ, ತ್ರಿಪದಿಗಳಲ್ಲಿ ನಾವು ಆಧ್ಯಾತ್ಮ, ತತ್ವ, ಆದರ್ಶಗಳು, ಬದುಕಿನ ರೀತಿ ಮತ್ತು ಸಮಾಜ ಕಟ್ಟುವಿಕೆ ಮತ್ತು ಸಮಾನತೆಯನ್ನು ರೂಪಿಸಿಕೊಳ್ಳು ಇವೆಲ್ಲವನ್ನು ಕೂಡ ನಾವು ಅವರ ತ್ರಿಪದಿಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು.